ಏನು ಹೇಳ್ತೀರಾ ಸರ್? ಅದಂತೂ ಹೇಯ ಅತ್ಯಂತ ಅಮಾನವೀಯ ಕೃತ್ಯ. ಅದನ್ನು ಯಾರೂ ಇಡೀ ವರ್ಲ್ಡಲ್ಲಿ ಅವರಂಥ ಪಾಪಿಗಳು ಯಾರೂ ಇಲ್ಲ. ಅಂಥ ಘೋರ ಹತ್ಯೆಯನ್ನು ಮಾಡ್ತಾಯಿದ್ದಾರೆ. ತುಂಬ ಮೋಸ. ಅವರು ಎಷ್ಟೇ ಪ್ರಾಮಾಣಿಕವಾಗಿ ಅವರು ಒಪ್ಕೊಂಡ್ರೂ ಕೂಡ ಮೀಟಿಂಗಲ್ಲಿ ಮಾಡೋದೇ ಒಂದು, ಅವ್ರು ನಡ್ಕೊಳ್ಳೋ ನೀತಿನೇ ಒಂದು. ಅವ್ರ ಬಿಹೇವಿಯರ್ ಬಗ್ಗೆ ಹಿಂದೆ ಒಬ್ಬರು ಯಾರು ಮಹಮ್ಮದ್ ಯಾರೋ ಫರೀಫೋ ಯಾರೋ ಇದ್ರಲ್ಲ, ಅವನು ಒಬ್ಬ ತೀರ್ಕೊಂಡ್ರಲ್ಲ ಅಧ್ಯಕ್ಷರು. ಅವಾಗಿನಿಂದ ನಾವು ಭಾರತದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಪಾಕಿಸ್ತಾನ ಎಷ್ಟೇ ನಾವು ಇಡೀ ಎಲ್ಲ ಕಂಟ್ರಿಗಳು ಒಂದಾಗಿ ಅವರಿಗೆ ಬುದ್ಧಿವಾದ ಹೇಳಿದಾಗೂ ಕೂಡ ಅವರು ನಂಬಿಸಿ ತಲೆ ಉಯ್ಯೋ ಜನ, ನಂಬಿಸಿ ಮೋಸ ಮಾಡ್ತಾರೆ. ಭಾಳ ಕನ್ನಿಂಗ್ ಫೆಲೋಸ್. ಆದ್ದರಿಂದ ಪಾಕಿಸ್ತಾನನ ಯಾವುದೇ ಕಾರಣದಿಂದ ನಂಬಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ನಮ್ಮ ಪ್ರಧಾನಮಂತ್ರಿಯವರು BJP ಗೌರ್ಮೆಂಟು ಈಗ ಸ್ಟೆಪ್ ತಗೊಂಡು ಯುದ್ಧ ಮಾಡಿ ಅವ್ರನ್ನ ಬದಿಗೊತ್ತಾರೆ ಅನ್ನೋ ಒಂದು ಭರವಸೆ ಖಂಡಿತ ನಮಗಂತೂ ಇದ್ದೇ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮೊನ್ನೆ ಕಾಶ್ಮೀರದಲ್ಲಿ ನಡೆದಂಥದ್ದು ಅದು ತುಂಬ 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 ಉಗ್ರವಾದ ಹೇಯ ಕೃತ್ಯ. ಅದನ್ನು ಯಾರೂ ಕೂಡ ಸಹಿಸ್ಕೊಳಕ್ಕಾಗಲ್ಲ. ಕೈಲಾಗದ ಅಂಥವ್ರನ್ನ ಅವರು ಅಮಾನವೀಯವಾಗಿ ಕೊಂದು ಹಾಕಿರಲ್ಲ. ಅದರಂಥ ಪಾಪಕೃತ್ಯನ ಯಾವ ದೇಶನೂ ಸಹಿಸ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಪಾಕಿಸ್ತಾನನ ಎಲ್ಲರೂ ಕೂಡ ಡಿಸ್ಲೈಕ್ ಮಾಡ್ತಿದ್ದಾರೆ. ಎಲ್ಲ ದೇಶದವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮಗೆ ಹೌದು, ಅವ್ರಿಗೆ ಸ್ವಲ್ಪ ಇದು ಮಾಡಿದ್ದಾರೆ ಅಷ್ಟೇ. ನಮಗಂತೂ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರು ಪಾಕಿಸ್ತಾನ ಇದರಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ ಶಾಂತಿಯುತ ಒಪ್ಪಂದ ಒಳ್ಳೆದಿತ್ತು ಅಂತ. ಶಾಂತಿಯುತ ಒಪ್ಪಂದ ಮಾಡ್ಕೊಂಡ್ರೂ ಕೂಡ ಅವರು ಮೋಸ ಮಾಡಿ ನಮ್ಮನ್ನು ಅಟ್ಯಾಕ್ ಮಾಡೋದಂತೂ ಗ್ಯಾರಂಟಿ. ಮೋಸ ಯಾವಾಗ ಮಾಡ್ತಾರೆ? ಅವರು ಈಗ ಶಾಂತಿಯುತವಾಗಿ ಅವರು ಒಪ್ಪಂದ ಮಾಡ್ಕೊತಾರೆ, ಮಾರನೇ ದಿವಸ ಇದಕ್ಕಿದ್ದಂಗೆ ಭಾರತದ ಮೇಲೆ ಆಕ್ರಮಣ ಮಾಡಿ ಭಾರತದ ಹಿಂಸೆ ಕೊಡ್ತಾರೆ. ಹಿಂಸೆ ಅಂದರೆ ತುಂಬ ಇಷ್ಟ ಪಾಕಿಸ್ತಾನಕ್ಕೆ. ಆದ್ದರಿಂದ ನಮ್ಮ ಭಾರತದವರು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಭಾಳ ಹಿಂದಿನಿಂದನೂ ಅವರು ಅದೇ ರೀತಿ ಮಾಡ್ಕೊಂಬಂದಿರೋದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಪಾಕಿಸ್ತಾನನ ನಂಬಿಕೆ ದ್ರೋಹ ಕಂಟ್ರಿ ಅದು.